ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಜನ ಸ್ಟೂಡೆಂಟ್ಸು ಅಂತಂದರೆ ಇಲ್ಲಿವರೆಗೂ C25 ರಿಸಲ್ಟ್ ಯಾಕೆ ಬಂದಿಲ್ಲ ಸರ್, ಯಾವಾಗ ಬಿಡ್ತಾರೆ ಅಂತ ಕೇಳ್ತಾನೆ ಇದ್ರಿ. ಸೊ ಕಡೆಗೂ ನೀವು ಕೇಳಿರುವಂತಹ ಅವಕಾಶದ್ದು ಡೀಟೇಲ್ಸನ್ನು ಈಗ DTಯಿಂದ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಬಂದಿರುವಂತಹ ಆರ್ಡರು. ಸೊ ಇದು ನಿನ್ನೆ ತಾನೇ ಅಪ್ಡೇಟ್ ಆಗಿರುವಂಥದ್ದು. ಸೊ ಇದ್ರ ಪ್ರಕಾರ 2026 ಮೇ ಜೂನ್ ತಿಂಗಳಲ್ಲಿ ನಡೆದ ತಾಂತ್ರಿಕ ಪರೀಕ್ಷಾ ಮಂಡಳಿಯ C25. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾವುದು C25 ಪಠ್ಯಕ್ರಮದ ಡಿಪ್ಲೊಮಾ ಸೆಮಿಸ್ಟರ್ ಪರೀಕ್ಷೆಗಳ ಫಲಿತಾಂಶವನ್ನು ದಿನಾಂಕ 16/7/2026 ಅಂದರೆ ನಾಳೆ ಮಧ್ಯಾಹ್ನ 4 ಗಂಟೆಗೆ ಸಂಸ್ಥೆಯಲ್ಲಿ ಉಪಯೋಗಿಸುತ್ತಿರುವ EMS ಪೋರ್ಟಲ್ನಲ್ಲಿ ಪ್ರಕಟಿಸಲಾಗುವುದು. ಸೊ ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ ತಪ್ಪದೇ ತರುವಂತೆ ತಿಳಿಸಲಾಗಿದೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು, ಏನಪ್ಪ ಅಂತಂದರೆ ಮತ್ತೆ ನನಗೆ ಕ್ವಶನ್ಸ್ನ ರೈಸ್ ಮಾಡಬೇಡಿ. ಇಲ್ಲಿ ಬರ್ತಾ ಇರೋದು ಏನು ಡೀಟೇಲ್ಸು ಅಂದರೆ ಕಾಲೇಜಿನ EMS ಪೋರ್ಟಲಲ್ಲಿ ಇದು ಅಪ್ಲೋಡ್ ಆಗುತ್ತೆ. ಸೊ ನಿಮಗೆ ಡೈರೆಕ್ಟಾಗಿ ವೆಬ್ಸೈಟ್ ಮೂಲಕ ಸಿಗೋದಿಲ್ಲ, ಮೊಬೈಲಲ್ಲಿ ಸಿಗೋದಿಲ್ಲ. ಸೊ ಈಗಲೇ ಹೇಳಿರ್ತೀನಿ, ಮತ್ತೆ ನೀವು ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗಬೇಡಿ, ನನಗೆ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ, ಸರ್ ನನಗೆ ರಿಸಲ್ಟ್ ಸಿಗ್ತಾ ಇಲ್ಲ, ನನ್ನ ರಿಸಲ್ಟನ್ನು ನೀವು ಚೆಕ್ ಮಾಡೋಕ್ಕಾಗತ್ತಾ, ಈ ಥರ ಕ್ವಶನ್ಸ್ ಕೇಳೋಕ್ಕೆ ಹೋಗಬೇಡಿ. ಯಾವ ಕಾಲೇಜಿನ ವಿದ್ಯಾರ್ಥಿಗಳಿರ್ತಾರೋ ಆ ಕಾಲೇಜಲ್ಲಿ ಮಾತ್ರನೇ ರಿಸಲ್ಟನ್ನು ಚೆಕ್ ಮಾಡೋಕ್ಕೆ ಅವಕಾಶ ಇರುತ್ತೆ ಹೊರತು ಬೇರೆ ಕಾಲೇಜವರು ಚೆಕ್ ಮಾಡೋಕ್ಕಾಗೋದಿಲ್ಲ, ಅಥವಾ ಸೈಬರ್ ಸೆಂಟರ್ಗಳಲ್ಲಿ ಚೆಕ್ ಮಾಡೋಕ್ಕೆ ಆಗೋದಿಲ್ಲ. ಓಕೆನಾ, ಇದು ನಿಮಗೆ ಇಂಪಾರ್ಟೆಂಟ್. ಸೊ ರಾಜ್ಯದ ಎಲ್ಲ ಪಾಲಿಟೆಕ್ನಿಕ್ ಪ್ರಿನ್ಸಿಪಾಲುಗಳಿಗೆ ಮಾಹಿತಿಗಾಗಿ ಮತ್ತು ಸಂಸ್ಥೆಯ ಸೂಚನಾ ಫಲಕದಲ್ಲಿ ಫಲಿತಾಂಶವನ್ನು ಪ್ರಕಟಿಸುವ ಸಲುವಾಗಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಈ ಇನ್ಫಾರ್ಮೇಷನ್ ತಲುಪಬೇಕು ಅಂತ. ಸೊ ಹಾಗಾದರೆ ಸರ್ 4 ಗಂಟೆಗೆ ಅಂದರೆ ನಮಗೆ ಯಾರು ಕೊಡ್ತಾರೆ ಅಂತ ನಿಮಗೆ ಕ್ವಶನ್ಸ್ ಬರುತ್ತೆ. 4 ಗಂಟೆಗೆ ಅಂದರೆ ನಿಮಗೆ ನನಗೆ ಅನ್ನಿಸ್ತಾ ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಬೇಕಾದ್ರೆ ಶೇರ್ ಮಾಡ್ತಾರೆ. ಸೊ ಅದು ಒಂದು ಅವಕಾಶ ಇರುತ್ತೆ. ಅಥವಾ ಒಂದು ದಿನ ವೆಯ್ಟ್ ಮಾಡಿ, ನೆಕ್ಸ್ಟ್ ಡೇ ಅಕಸ್ಮಾತ್ ಸರ್ ಸರ್ವರ್ ಬ್ಯುಸಿ ಇದೆ, ಸೊ ಅವತ್ತು ಇಮಿಡಿಯೇಟಾಗಿ ಕೊಟ್ಟಿಲ್ಲ ಅಂತಂದರೆ ನೆಕ್ಸ್ಟ್ ಡೇ ಅದು ನಿಮ್ಮ ಕೈಗೆ ಸಿಗುತ್ತೆ. ಸೊ ಈಗಲೇ ನೀವು ಮೆಂಟಲಿ ಪ್ರಿಪೇರ್ ಆಗಿಬಿಡಿ, ಏನಂತ, ಸೊ ನನಗೆ ನೆಕ್ಸ್ಟ್ ಡೇ ಆದರೂ ಸಿಗುತ್ತೆ ಅಂತ. ಸೊ ಅದು ನೀವು ಯೋಚನೆ ಇದ್ದರೆ ತೊಂದರೆ ಇಲ್ಲ. ಸೊ ಅಂದಾಗೆ ಇದು ರವಿಕುಮಾರ್. ಈ ಸತಿ ಕೂಡ ನಿಮಗೆ C25 ನೋಡಿ, C25 ಕೂಡ ಮೇಕಪ್ ಎಕ್ಸಾಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಮೇಕಪ್ ಎಕ್ಸಾಮ್ಗೆ ನಿಮಗೆ ಫೀಸನ್ನ ಕಟ್ಸ್ಕೋತಾರೆ. ಸೊ ಮೇಕಪ್ ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ಅವಕಾಶ ಸಪ್ರೇಟಾಗಿ ಬಿಡ್ತಾರೆ. ಯಾರಿಗೆ? C25 ಅವರಿಗೆ. ಇದು ಪರ್ಟಿಕ್ಯುಲರ್ಲಿ C25 ಅಂದರೆ ಏನು ಸರ್, ಯಾವ ಥರ, ಯಾವ್ಯಾವ ವಿದ್ಯಾರ್ಥಿಗಳು ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ಮಲ್ಲಿ ಎರಡೂ ಕೂಡ ಪಾಸಾಗಿ 4 ಸಬ್ಜೆಕ್ಟ್ಸ್ಗಿಂತ ಜಾಸ್ತಿ ಉಳ್ಕೊಂಡಿದ್ರೆ, 4 ಸಬ್ಜೆಕ್ಟ್ಸ್ಗಿಂತ ಜಾಸ್ತಿ ಪೆಂಡಿಂಗ್ ಇದ್ದರೆ ಆ ವಿದ್ಯಾರ್ಥಿಗಳು ಎಲಿಜಿಬಿಲಿಟಿ ಬರೋದಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಈ ಮೇಕಪ್ ಎಕ್ಸಾಮಲ್ಲಿ ನೀವು ಅಟೆಂಡ್ ಆಗಿ ನೀವೇನಾದ್ರೂ 4 ಸಬ್ಜೆಕ್ಟ್ಸ್ ಒಳಗಡೆಗೆ ಬಂದರೆ ಅವಾಗ ಏನು ಮಾಡ್ಬೋದು, ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ಓಕೆನಾ, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ನೀವು ನಿಮ್ಮ ಕಾಲೇಜುಗಳಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವ ಥರ ಅಂತ. ಸೊ ಮೇಕಪ್ ಎಕ್ಸಾಮ್ ಮಾಡೋ ಉದ್ದೇಶ ಅದೇನೇ. ಸೊ ಇದು ನಿಮ್ಮ ರಿಸಲ್ಟ್ನ ಮಾಹಿತಿ ಆಗಿರುತ್ತೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಅಂದಾಗೆ M1 ಮತ್ತು M2 ಕೆಲವು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಇರ್ಬೋದು, ಅಥವಾ CME1 CME2 ಇರ್ಬೋದು, ಇವುಗಳ ನೋಟ್ಸ್ ಎಲ್ಲ ನನ್ನ ಮೊಬೈಲಲ್ಲಿ ಅಪ್ಲೋಡ್ ಆಗಿದೆ. ಮತ್ತು ಈಗ M1 ಮತ್ತು M2 ಎರಡೂ ಕೂಡ ನನ್ನ ಮೊಬೈಲ್ ಆ್ಯಪಲ್ಲಿ ರೆಡಿ ಇದೆ. ನೀವು ಯಾವಾಗ ಬೇಕಾದ್ರೂ ನೀವು ಕಂಟೆಂಟ್ನ ಚೆಕ್ ಮಾಡ್ಕೊಬೋದು. ಸೊ ನಿಮ್ಮ ಜೂನಿಯರ್ಸ್ ಕೂಡ ಈ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸೊ ಇದ್ರ ಮುಂದೆ ಕೂಡ ಅವ್ರಿಗೆ ಬೇಕಾಗಿರೋಂಥ ಸಬ್ಜೆಕ್ಟ್ಸ್ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ರಿಸಲ್ಟ್ಸ್. ಓಕೆ, ಸೊ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ರಿಸಲ್ಟ್ ಬಂದಮೇಲೆ ಅದಾದಮೇಲೆ ಮೇಕಪ್ ಎಕ್ಸಾಮ್ ಇದ್ದೇ ಇದೆ. ಸೊ ಬಿ ಕೂಲ್. ಓಕೆ.